ಓಕೆ ಅರ್ಚನಾ ಅವರು ಒಂದು ಗಂಭೀರವಾದ ಪ್ರಶ್ನೆ ಕೇಳ್ತೀನಿ. ನಿಮ್ ಮುಜುಗರ ಅನ್ಸಿದ್ರೆ ಬೇಡ ಅಂತ ಹೇಳಿ. ಈಗ ನಿಮ್ಗೆ ಹೆಣ್ಮಗು ಆಯ್ತು, ಹೆಣ್ಮಗು ಇದ್ದಾಳೆ 3 ವರ್ಷ ಅಂತ. ಹೌದು. ನೀವು ಕನ್ಸೀವ್ ಆಗಿ ಅಥವಾ ಈ ಸ್ಕ್ಯಾನಿಂಗ್ ಸೆಂಟರ್ ಹೋದಾಗ ಇಂತ ಅನುಭವಗಳೇನಾದ್ರು ಆಯ್ತಾ? ಇಲ್ಲ ನಿಮ್ ಮನೆ ಕಡೆಯಿಂದ? ನಾನು ಕುಟುಂಬದ ಬಗ್ಗೆ ನಾನು ಇಲ್ಲ ಗೊತ್ತಿಲ್ಲ, ನಾನು ಹೇಳಿದ್ದೀನಿ. ಹೆಣ್ಣಾಗಿ ನಾನು ನಿಮ್ಮ ಒಂದು ಅನುಭವ ಕೇಳ್ತಾ ಇದ್ದೀನಿ. ಖಂಡಿತ ಇಲ್ಲ ಸರ್. ಟಚ್ ವುಡ್ ಆ್ಯಂಡ್ ಥ್ಯಾಂಕ್ ಗಾಡ್. ಏನಕ್ಕೆ ಅಂತ ಅಂದರೆ ಗೊತ್ತಿಲ್ಲ, ದೇವ್ರು ನಮ್ಮ ಜೊತೆ ಇರಬೇಕು ಅಂತ ಅನಿಸುತ್ತೆ. ಹೇಳ್ತೀವಲ್ಲ, ಯಾಕೆ ನಾನು ತಾರಿಣಿನ ಹೆಣ್ಣೇ ನೋಡಬೇಕು ಅಂತ. ಕೆಲವು ಸಲ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳ್ತಾರೆ. ಇವಾಗ ಅತ್ತೆ ಆಗಿರ್ಬೋದು ಅಥವಾ ಬೇರೆಯವ್ರಾಗಿರ್ಬೋದು, ಅವರು ಗಟ್ಟಿನಿಲ್ಲ ನಂಗೆ ಹೆಣ್ಣು ಬೇಡ ಗಂಡು ಮಗು ಬೇಕು ಅಂದಿದ್ರೆ, ತಾನು ಒಂದು ಹೆಣ್ಣು ಆಗಿದ್ದರೆ ಇದು ಮನೆ ಸ್ಥಾನ ಅವ್ರಿಗೆ ಬರ್ತಾ ಇರಲಿಲ್ಲ. ಒಂದು ಇನ್ನೊಂದು, ನಮ್ಮ ಅತ್ತೆ ಮಾವ ಖಂಡಿತ ಆ ಥರ ಇಲ್ಲ ಸರ್. ಹೇಳಿದ್ನಲ್ಲ, ತುಂಬ ಖುಷಿ ಆಗುತ್ತೆ. ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಮ ಮನೇಲಿ ಆ ಥರದ್ದು ಯಾಕೆ ಗೊತ್ತಾ ಸರ್, ನಾನು ಮದುವೆಗೆ ಹೋದಾಗ ಅವ್ರ ಜೊತೆ ಇದ್ನಲ್ಲ ನಾನು, ಅಂದರೆ 1 ವರ್ಷ ಇದ್ನಲ್ಲ, ಅವ್ರು ನನ್ನನ್ನು ಮಗಳಾಗಿ ನೋಡ್ಕೊಂಡಿದ್ದಾನೆ. ಒಂದು ಮಾತು ಹೇಳಿದೆ ನಿಮಗೆ, ಅಪ್ಪಾಜಿ ಅಂತ ಕರಿತೀನಿ. ಅಪ್ಪಾಜಿ, ನನಗೆ ಗಂಡು ಮಗು ಆದರೆ ನೀವು ನನ್ನನ್ನು ಎತ್ಕೊಬೇಕು, ನನ್ನನ್ನು ಮುದ್ದಾಡ್ಬೇಕು. ಅಂದರೆ ಈ ಸೊಸೆನ ಎಷ್ಟು ಮಗಳು ರೀತಿ ಅವರು ಪ್ರೀತಿ ತೋರಿಸಿದ್ದಾರೆ ಅಂತ. ಒಬ್ಬರು ಸೊಸೆ ಮಾವನ್ಗೆ ಹೇಳ್ತಾಳೆ ಈ ಮಾತು ಅಂದರೆ ನಾವು ಹೇಗಿದೆ ಬಾಂಡಿಂಗ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈವನ್ ಆಯಿತಾ, ಹೆಣ್ಮಗು ಹುಟ್ಟಿದ ಮೇಲೆ ಅವ್ರು ನನ್ನೇ ಮರ್ತೋದ್ರು, ನನ್ನ ಮಗಳು ಜೊತೆ ಇದ್ದಾರೆ. ಈಗ ನನ್ನ ಮಗಳು ಅಜ್ಜಿ ತಾತನ ಜೊತೆ ಸುತ್ತಾಡ್ತಾಳೆ. ಇಲ್ಲ, ಯಾವಾಗಲೂ ಆ ಬಾಂಡಿಂಗ್ ಇದೆ ಸರ್. ಯಾಕೆ ಅಂದರೆ ನೋಡಿ ಸರ್, ಒಂದು ಸಂಸಾರ ಹಾಳಾಗಬೇಕು ಅಥವಾ ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಂದು ಕಾರಣ, ಗಂಡಸರು ಏನೇ ಮಾಡ್ಬೋದು ಸರ್, ಹೆಣ್ಣನ್ನೇ ಇವಾಗ ದೂಷಣೆ ಮಾಡ್ತಾರೆ ಅಲ್ವಾ. ಹೆಣ್ಣು ಗಟ್ಟಿಯಾಗಿದ್ರೆ ಸರ್, ಯಾರು ಅದನ್ನು ಒಂದು ಹುಲ್ಕಡ್ಡಿನೂ ಅಲ್ಲಾಡ್ಸೋಕ್ಕಾಗಲ್ಲ. ಮೋಲ್ಡ್ ಮಾಡೋದು ಅಥವಾ ಮೈಂಡ್ನ ಚೇಂಜ್ ಮಾಡೋದು, ಮನಸ್ಸನ್ನು ಪರಿವರ್ತನೆ ಮಾಡೋ ಶಕ್ತಿ ಖಂಡಿತ ಹೆಣ್ಣಿಗಿದೆ. ಇವಾಗ ಪ್ರತಿಯೊಂದು ಇದರಲ್ಲಿ ತೋರಿಸಿದಾರಲ್ವ ಸರ್. ನನಗೆ ಹೆಣ್ಣುಟ್ಟಿದ್ದು ಇಲ್ಲ, ಹೆಣ್ಣುಟ್ಟಿದ್ರೇನು ಗಂಡು ಹುಟ್ಟಿದ್ರೇನು ಇನ್ನೊಂದು ಮಗು ಆಗತ್ತಲ್ಲ, ಹೆಣ್ಣನ್ನ ಸಾಕೋಣ ಅನ್ನೋ ಒಂದು ನಾವು ಮನ ಪರಿವರ್ತನೆ ಕೆಲವ್ರಿಗೆ ಮಾಡ್ಬೋದು ನಾವು ಅಲ್ವಾ. ಈಗ ಎಷ್ಟೋ ಆಸ್ಪತ್ರೆಗಳಲ್ಲಿ ಗಂಡು ಮಗು ಹುಟ್ರೆ ಸ್ವೀಟ್ ಕೊಡಿ ಕೇಳ್ತಾರೆ, ಹೆಣ್ಮಕ್ಳು ಹುಟ್ರೆ ಬೇಡ ಹೇಳ್ತಾರೆ ಸರ್. ನಾನು ಕಣ್ಣಾರೆ ನೋಡಿದೀನಿ. ಅದು ಅಂದ್ರೆ ಕೆಲವು ಹಾಸ್ಪಿಟಲ್ ಅಂತ ಹೇಳೋದಿಲ್ಲ, ಆದ್ರೆ ಎಲ್ರಿಗೂ ತುಂಬಾ ಗೊತ್ತಿರುವಂತ ನೋಟೆಡ್ ಹಾಸ್ಪಿಟಲ್ ಅದು. ಅಲ್ಲಿನ ನರ್ಸ್ ಸ್ಟಾಫ್ಗಳು ಗಂಡು ಮಗು ಆದ್ರೆ ಸ್ವೀಟ್ ಕೇಳ್ತಾರೆ, ಹಣ ಕೇಳ್ತಾರೆ. ಡೆಲಿವರಿ ಮಾಡಿದಕ್ಕೆ ಹೆಣ್ಮಗು ಆದ್ರೆ ಏನು ಕೇಳೋದಿಲ್ಲ. ಏನ್ ಸರ್ ಇದನ್ನೇ ಹೇಳೋದು. ಅಂದ್ರೆ ಹಿಂದೆ ನಡ್ಕೊಂಡು ಬಂದಿತ್ತಲ್ಲ, ಅತ್ತೆ ಮಾವ ಬಿಟ್ರೆ ಸೊಸೆಗೆ ಅಷ್ಟೊಂದು ಇದು ಇರ್ಲಿಲ್ಲ. ಈಗ ಆ ತರದ್ದು ಯಾವುದೂ ಇಲ್ಲ. ಮನೆ ಮುಂಚೆ ಏನು ಅಂತಂದ್ರೆ ಒಂದು ಮಷೀನ್ ಬೇಕಾಗಿತ್ತು ಅಷ್ಟೇ, ಅಂದ್ರೆ ಕೆಲಸ ಮಾಡಕ್ಕಾಗ್ಲಿ ಹೇರುವಂತದ್ದು. ಆಮೇಲೆ ಕೂಡು ಕುಟುಂಬದಲ್ಲಿ ಕೆಲವ್ರದ್ದು ಆ ತರ ಇರ್ಲಿಲ್ಲ ಸರ್. 2 ತರಾನು ಇದೆ. ಕೆಲವ್ರು ಹಳೇದೇನೆ ಇವಾಗ ರಿಪೀಟ್ ಆಗ್ತಾ ಇದೆ. ಏನು ಅಂದರೆ ಹಳೆ ವಸ್ತುನೇ ಪಾಲಿಷ್ ಮಾಡಿ ಬುಗುಡಿ ಅದು ಇದು ಈ ಥರ ಅಂತ ಎಲ್ಲ ಪ್ರತಿಯೊಂದು ನಾವು ಹಾಕೊಳ್ತೀವಿ ಅಲ್ವಾ. ಅಂದರೆ ಕೆಲವರು ಕೂಡು ಕುಟುಂಬದಲ್ಲಿ ಇದ್ದವರು ಗಂಡಾಗಲಿ ಹೆಣ್ಣಾಗಲಿ ಮಗು ಆದಮೇಲೆ ಯಾರೋ ಒಬ್ಬರು ನೋಡ್ಕೊಳ್ತಾರೆ, ಸಾಕ್ತಾರೆ, ಬೆಳಿತೀವಿ. ಅದು ಹೆಣ್ಣಾಗಲಿ ಗಂಡಾಗಲಿ ಅಲ್ವಾ ಹೇಳೋದು. ಇವಾಗ ಹಾಸ್ಪಿಟ್ಲಲ್ಲಿ ಹಾಗಾಗಿದೆ ಅಂತ ಅಂದರೆ ಅವ್ರ ಹಿಂದೆ ಅತ್ತೆ ಮಾವೊಂದು ಗಲಾಟೆ ಅಥವಾ ಹೆಣ್ಣಿನ ಮೇಲೆ ಶೋಷಣೆ ಆಗಿರೋದು ನೋಡಿರ್ಬೋದು, ಅದಕ್ಕೋಸ್ಕರ ಅವ್ರು ಬಂದಿರ್ಬೋದು ಅಲ್ವಾ. ನಮ್ಗೆ ಹೆಣ್ಮಗುನೇ ಬೇಕು ಕೊಡಿ ಅಂತ ಸರ್ ಇಡೀ ಸಮಾಜ ನಾವು ಪೂರ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಕದಲ್ಲಿರೋರನ್ನ ಚೇಂಜ್ ಮಾಡ್ಕೊಂಡು ಹೋದ್ರೆ, ನಾವೇ ಗಟ್ಟಿಯಾಗಿದ್ರೆ ಯಾಕೆ ಸರ್ ಅವರು ಬದಲಾಗಲ್ಲ? ಇದಕ್ಕೆ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಹ್ಯೂಮರಸ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಹೆಣ್ಣು ಮಕ್ಳೇ ಇದು ಗಂಡಸ್ರು ಏನ್ ಮಾಡ್ತಾರೆ ಎಲ್ಲಾ ರೀತಿಯಿಂದ ಯೋಚನೆ ಮಾಡೋದು ಏನ್ ಮಾಡೋದು. ಹೌದು ಅಲ್ಲ, ಕೈಲಾಸಕ್ಕೆ ಹೋಗ್ಬೇಕು ಪಾದಯಾತ್ರೆಗೆ. ರೇಷಿಯೋ 1:7 ಇತ್ತು. ಒಬ್ಬ ಗಂಡಿಗೆ 7 ಜನ ಹೆಣ್ಮಕ್ಳಿದ್ದಾರೆ ಅಂತ. ಈಗ ಉಲ್ಟಾ ಆಗ್ತಾ ಇದೆ. ಹೌದು, -5 ಇದೆ ಇವಾಗಿನ ಜನರೇಷನ್. ಸೊ ಈ ಸಿನಿಮಾ ಸಖತ್ ಇಂಪ್ಯಾಕ್ಟ್ ಕೊಡುತ್ತೆ. ಯಾಕೆಂತಂದ್ರೆ ನಾವು ಹೆಣ್ಮಕ್ಳಿಗೆ ಗೌರವ ಕೊಡೋದು ಅಂತಲ್ಲ, ಹೆಣ್ಣು ಸಂತತಿ ಏನಿದೆ ಅದಿದ್ರೆ ಮಾತ್ರ ಗಂಡು ಅನ್ನೋ ಇನ್ನೊಂದು ಜನ್ಮ ಕೊಡೋದಕ್ಕೆ ಹೆಣ್ಣೆ ಬೇಕು. ಗಂಡಸರು ಮಕ್ಳು ಹುಡ್ಸೋದ್ ತಾಕತ್ತು ಇಲ್ಲ. ಅಲ್ಲ ಗ್ರೇಟ್, ನೀವು ಅದನ್ನ ಒಪ್ಕೊಳ್ತಾ ಇದ್ದೀರಲ್ಲ, ಏನ್ ಮಾಡ್ಲಿಕ್ಕೆ ಆಗ್ತದೆ? ಸಾಧ್ಯನೇ ಇಲ್ವಲ್ಲ, ಬೇಕೇ ಬೇಕು. ಈಗ ಗಂಡು ತಾಳಿ ಕಟ್ಟಿದ ತಕ್ಷಣ ಮಾತ್ರ ಅವನು ಸೊ ಇದು ಅದು ಅಂತಲ್ಲ, ಅದು ಸಂಪ್ರದಾಯ ಅಷ್ಟೇ. ಅಲ್ಲ, ಗೌರ್ಮೆಂಟ್ ಯಾವಾಗ್ಲೂ ಒಂದು ಆರ್ತಿಗೊಂದು ಕೀರ್ತಿಗೊಂದು ಮಾಡಿದ್ದ, ಅದು ಆಮೇಲೆ ಅದು ಏನೇನೋ ಆಗೋಗಿ
ಸೊ ಸ್ನೇಹಿತರೆ, 29ನೇ ತಾರೀಕು ನನ್ನ ಸ್ನೇಹಿತೆ ಮಮತಾ ರಾವುತ್ ಅವರ ಮತ್ತೆ ಅರ್ಚನಾ ಅವರು ಕೂಡ ಅದರಲ್ಲಿ ಪಾತ್ರವಹಿಸಿದ್ದಾರೆ. 29ನೇ ತಾರೀಕು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿದೆ. ಸಾಕಷ್ಟು ಸಿನಿಮಾಗಳು ಬರ್ತವೆ, ಆದ್ರೆ ಒಂದು ಹೃದಯಕ್ಕೆ ನಾಟುವಂತಹ ಸಿನಿಮಾಗಳು ಆಯ್ಕೆಗಳು ತುಂಬಾ ಇರ್ತವೆ. ನಿಮಗೆ ಬಿಟ್ಟಿದ್ದು ಯಾಕಂತಂದ್ರೆ ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ ತಾರಿಣಿ 29ಕ್ಕೆ ಬರ್ತಾರೆ. ದಯವಿಟ್ಟು ಪ್ರತಿಯೊಬ್ರು ಸಿನಿ ರಸಿಕರು ಈ ಚಿತ್ರನ ನೋಡಿ ಹರಿಸ್ಬೇಕು, ಹಾರೈಸ್ಬೇಕು ಅಂತ ಕೇಳ್ಕೊತೀನಿ. ಫೈನಲ್ ಆಗಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಇದು ಬರೀ ಸಿನಿಮಾ ಅಲ್ಲ. ಈ ಸಿನಿಮಾ ಹಿಂದೆ ನಾನು ಪಟ್ಟಂತ ಕಷ್ಟ ತುಂಬಾ ಇದೆ ಒಂದು ಹೆಣ್ಣಾಗಿ. ಅದಕ್ಕಾದ್ರೂ ಈ ಸಿನಿಮಾ ನನಗೆ ಸಕ್ಸಸ್ ಆಗ್ಬೇಕು ಅಂತ ನಾನು ತುಂಬಾ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಸೊ ಅದನ್ನ ನಾನು ಇಲ್ಲಿ ಸಿನಿಮಾ ಮೂಲಕ ನಾನು ತೋರಿಸ್ಕೊಂಡಿದ್ದೀನಿ. ಸಿನಿಮಾ ನೋಡಿದವ್ರಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ. ಅಲ್ಲ, ಇಷ್ಟೊಂದು ಭಾವುಕತೆ ಅಂತಂದ್ರೆ ನಿಜ. ಯಾಕಂದ್ರೆ ನನ್ನ ಪ್ರಶ್ನೆ ಕೇಳ್ಬೇಕಿತ್ತು, ಸಾಕಷ್ಟು ಕಡೆ ಕೇಳ್ಬಿಟ್ಟಿದ್ದಾರೆ, ನಾನು ಕೇಳಬಾರ್ದು ಅಂತ. ಯಾಕಂದ್ರೆ ಗರ್ಭಿಣಿಯಾಗಿ ನಟನೆ ಮಾಡುವಂಥದ್ದು ಇದೆಲ್ಲ ಬಹಳ ಕಷ್ಟ. ತುಂಬಾ ಚಾಲೆಂಜಸ್ ನಾನು ತಗೊಂಡು ಈ ಸಿನಿಮಾ ಮಾಡಿರುವುದು. ಇಟ್ಸ್ ನಾಟ್ ಸೋ ಈಸಿ. ಮಗು ಆಚೆ ಬಂದಿರೋದು ಒಂದು ದೊಡ್ಡ ವಿಚಾರ. ಬಟ್ ತಾರಿಣಿ ನನಗೆ ರಿಲ್ಯಾಕ್ಸೇಷನ್ ಕೊಟ್ಟಂತಹ ಟೈಮ್ ಅದು ಎಲ್ಲವನ್ನು ಬದಿಗಿಟ್ಟು ನಾನು ತಾರಿಣಿ ಸಿನಿಮಾ ಮಾಡಿದೀನಿ ಅಂತಂದ್ರೆ ಅದು ಈಗ ನಾನು ಈ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಹೇಳ್ಕೊಂಡ್ರೆ ಏನೋ ಪಬ್ಲಿಸಿಟಿಗೋಸ್ಕರ ಹೇಳ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಅದಲ್ಲ, ಮುಂದಿನ ದಿನಗಳಲ್ಲಿ ಸಕ್ಸಸ್ ಮೀಟ್ ಅಲ್ಲಿ ನಾನು ಯಾವಾಗಾದ್ರೂ ಇದ್ರ ಬಗ್ಗೆ ನಾನು ಖಂಡಿತ ಹೇಳೇ ಹೇಳ್ತೀನಿ. ಭವಿಷ್ಯ ಹೇಳ್ಬಿಟ್ಟಿದ್ದೀನಲ್ಲ, ಸಕ್ಸಸ್ ಮೀಟ್ ನಾವು ಪಾರ್ಟಿ ಕೊಡಬೇಕು ಅಂತ. ಒಬ್ರಿಗೆ ಅಲ್ಲ, ನಾವು ಎಲ್ಲರಿಗೂ ಅದು ರೀಚ್ ಆಗ್ಬೇಕು. ಆ ರೇಂಜ್ ಅಲ್ಲಿ ನಾವು ಸಕ್ಸಸ್ ಪಾರ್ಟಿ ಕೊಟ್ಟೆ ಕೊಡ್ತೀವಿ. ಒಂದು ತುಂಬಾ ಅತ್ಯುತ್ತಮವಾದಂತಹ ಚಿತ್ರ ಈಗಿನ ಪೀರಿಯಡ್ ಅಲ್ಲಿ. ಯಾಕಂದ್ರೆ ಕೆಲವೊಂದ್ಸಲ ನಾವೇ ಯಾವ್ದೋ ಸಿನಿಮಾ ನೋಡ್ಬೇಕಂದ್ರೆ ನನಗೆ ಮುಜುಗರ ಆಗ್ತಾ ಇರುತ್ತೆ. ಪಕ್ಕದಲ್ಲಿ ಗಂಡ ಇರ್ತಾರೆ, ಈ ಕಡೆ ಅಪ್ಪ ಇರ್ತಾರೆ, ಅವ್ರ ಮುಂದೆ ಎಲ್ಲ ಸಿನಿಮಾ ನೋಡಕ್ಕೆ ಮುಜುಗರ ಆಗ್ತಿರುತ್ತೆ. ಮುಜುಗರ ಇಲ್ಲದೆ ಈ ಸಿನಿಮಾನ ನೋಡುವಂತಹ ಒಂದು ಸಿನಿಮಾ, ಒಂದು ಒಳ್ಳೆಯ ಮನಸ್ಥಿತಿ ಇಟ್ಕೊಂಡು ಈ ಸಿನಿಮಾನ ನಾವು ಮಾಡಿದೀವಿ. ಯಾವುದೂ ಒಂದು ಬೇರೆ ಇಂಟೆನ್ಷನ್ ಇಟ್ಕೊಂಡಿಲ್ಲ. ಸಮಾಜಕ್ಕೆ ಒಂದು ಮೆಸೇಜ್ ಹೇಳ್ಬೇಕು. ಎಲ್ಲೂ ನಮ್ಮ ಸಿನಿಮಾನ ನೋಡಿ ಒಂದು ಹೆಣ್ಮಗು ಬದುಕಿದ್ರೆ, ಸೇಫ್ ಆದ್ರೆ ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ನಮ್ಗೆ ಏನು ಇಲ್ಲ ಅನ್ನೋಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನನ್ನ ಹಸ್ಬೆಂಡ್ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು. ನಾನು ಬಹಳಷ್ಟು ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗ್ಲಿ ಅನ್ನುವಂಥ ಕಾರಣಕ್ಕೆ ನಾನು ತುಂಬಾ ಗರ್ಭಿಣಿ 9 ತಿಂಗಳ ಆದ್ರೂ ಕೂಡ ಆ ಟೈಮಲ್ಲೂ ನಾನು ಶೂಟಿಂಗ್ ಕಂಪ್ಲೀಟ್ ಮಾಡಿದೀನಿ. ಬೌಂಡ್ರೀಸ್, ಎಥಿಕ್ಸ್ ಏನೇನು ಇರುತ್ತಲ್ಲ, ಬಾಣತಿ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಯಾವ ಬಾಣಂತನೂ ನಾನು ನೋಡ್ಲಿಲ್ಲ. ಮಗು ಹುಟ್ಟಿದ ದಿನ ಮಗುನ ಆಕ್ಟ್ ಮಾಡ್ತು. 3ನೇ ದಿನಕ್ಕೆ ಡಬ್ಬಿಂಗ್ ಮಾಡಿದೆ. 3ನೇ ದಿನಕ್ಕೆ ನಾನು ಡಬ್ಬಿಂಗ್ ಸ್ಟುಡಿಯೋ ಹೋದೆ, ಡಬ್ಬಿಂಗ್ ಮಾಡಿದೆ, ಬಂದೆ. ಅವತ್ತಿಂದ ಇವತ್ತಿನವರೆಗೂ ಸಿನಿಮಾ ವರ್ಕಲ್ಲೇ ಇದ್ದೀನಿ. ಸೊ ಕಾಗಕ್ಕ ಗೋವಕ್ಕನ ಕತೆ ಎಲ್ಲ ಮರೆತು ನಾನು ಈ ಸಿನಿಮಾನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದು, ಒಂದು ಅದ್ಭುತವಾದಂತಹ ಚಿತ್ರ. ಬನ್ನಿ ಥಿಯೇಟರ್ಗೆ, ನೋಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ನಾನು ಅಷ್ಟೇ ಕೇಳ್ಕೊಳ್ಳೋದು. ಸಿನಿಮಾ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಥಿಯೇಟರ್ ಹತ್ರನೇ ಇರ್ತೀನಿ. ಯಾರು ಬೇಕಿದ್ರು ಕಮೆಂಟ್ಸ್ ಕೊಡ್ಬೋದು, ಒಪ್ಕೊಳ್ತೀನಿ. ಸಿನಿಮಾ ಬಗ್ಗೆ ಹೇಳೋದು ಏನೂ ಇಲ್ಲ ಸರ್. ಜನನೂ ಹೇಳ್ತಾ ಇದ್ದಾರೆ, ಕೆಲವ್ರಿಗೆ ರೀಚ್ ಆಗಬೇಕು ಅಂದರೆ ಮಾತಿನ ಮುಖಾಂತರ, ನೋಡೋ ಮುಖಾಂತರ. ನಮ್ಮ ಮಾತು ಹೇಳ್ತಲ್ಲ, ಮಾತಿಗೆ ಸೇರಿ ಕಿವಿ ಅದು ಬೇರೆ ಥರ ಹೋಗದೆ ಒಳ್ಳೆ ರೀತಿಲಿ ಹೋಗಿ ನಮ್ಮ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ಎಲ್ಲ ನಾವು ಸಿನಿಮಾ ರಂಗದಲ್ಲಿದ್ದು ಅದು ಇದು ಅನ್ನೋದಕ್ಕಿಂತ ಎಲ್ಲನೂ ನಾವು ಒಟ್ಟಿಗೆ ತಗೊಳ್ಬೇಕು. ಅದ್ರ ಜೊತೆಗೆ ನಾವು ಬೆರೀಲೇಬೇಕು. ಯಾಕಂದರೆ ಎಲ್ಲ ಜೊತೆಲಿ ಇದ್ರೇ ಇಷ್ಟು 5 ಬೆರಳು 10 ಬೆರಳು ಕೂಡ್ದೇನೆ ನಾವು ಯಾವುದು ಕೈ ಅಂತ ಅನ್ಸ್ಕೊಳ್ಳಲ್ಲ, ಅಂಗೈ ಅಂತ ಆಗಿಸ್ಕೊಳ್ಳಲ್ಲ. ಸೊ ಪ್ರತಿಯೊಂದು ಸಿನಿಮಾನೂ ನಾವು ಸ್ವಾಗತಿಸ್ತೀವಿ. ನಮ್ಮ ಸಿನಿಮಾಗೆ ನೀವು ಸ್ವಾಗತ ಮಾಡಿ, ಮತ್ತು ನಮ್ಮನ್ನು ನೋಡಿ ಹಾರೈಸಿ ಪ್ರತಿಯೊಬ್ಬರು ಇನ್ನೊಬ್ರಿಗೂ ಹೇಳಿ, ಇದೆಲ್ಲ ಇದು ಅಂತ ಹೇಳಿ. ಯಾವ ರೀತಿ ಅಂತ ನೀವೇ ಒಂದು ಒಳ್ಳೆ ಸುದ್ದಿನ ಈಗ ಒಂದು ಅವಕಾಶ ಸಿಕ್ಕಿದೆ, ಪ್ರತಿಯೊಬ್ಬರಿಗೂ ಅದನ್ನು ತಿಳಿಸ್ತಾ ನಮ್ಮ ಸಿನಿಮಾನೂ ನೋಡ್ತಾ ಹಾರೈಸಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಕತೆ ಎಲ್ಲ ಹಂದರ ಮಾಡದೇ ಇದ್ದರೆ, ಅವರು ಹೇಳಿದೇ ಇದ್ದರೆ ಈ ಕಥೆಯಲ್ಲಿ ನಾವು ಒಂದು ಕತೆ ಆಗೋದಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಮುಖ್ಯವಾಗಿ ಬಂಡವಾಳ ಹೂಡಿರೋ ಅಂಥ ಸುರೇಶ್ ಸರ್ಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅಂದರೆ ತಾರಿಣಿಯ ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಪಡ್ತೀನಿ ಅಷ್ಟೇ. ತಾರಿಣಿ ನೀವೇ ಹಾರೈಸಬೇಕು, ಯಾವ ರೀತಿ ಇದೆ ಅಂತ ನೀವು ಹಾರೈಸಬೇಕು. ಹಾರೈಸ್ತಾ ಇದ್ದೀರಾ, ಅದು ಪ್ರತಿಯೊಬ್ಬರಿಗೂ ನೀವು ಹರಡಿ ಹಾರೈಸಿ ಅಂತ ಹೇಳೋಕ್ಕೆ ಇಷ್ಟ.